ಹಲೋ ನನ್ನ ಕುಟುಂಬದವರೇ, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ನಾನು ಸುಮಾರು ಒಂದು 6-7 ದಿನ ಆಯಿತು ವಿಡಿಯೋ ಅಪ್ಲೋಡ್ ಮಾಡಿ. ಹಬ್ಬದ ಗಲಾಟೆ, ಹಬ್ಬದಲ್ಲಿ ಮಾಡ್ಕೋಬೇಕಾದ ತಿಂಡಿಗಳು ಎಲ್ಲ ನಾನು ಒಬ್ಬನೇ ಮಾಡ್ಕೋಬೇಕಾಗಿರೋದ್ರಿಂದ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ದಯಮಾಡಿ ಕ್ಷಮಿಸಿ. ಈಗ ಪ್ರತಿಯೊಂದು ನಾನು ಏನೇನು ತಿಂಡಿಗಳನ್ನು ಮಾಡ್ಕೊಂಡಿದ್ದೆ, ಈಗ ಏನೇನು ತಿಂಡಿಗಳನ್ನು ಮಾಡ್ಕೋತಾ ಇದ್ದೀನಿ ಎಲ್ಲವನ್ನು ಸವಿಸ್ತಾರವಾಗಿ ದಿನ ಬಿಟ್ಟು ದಿನ ನಿಮಗೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಈಗ ಗಣಪತಿ ಹಬ್ಬಕ್ಕೆ ಏನೇನು ಮಾಡ್ಕೊಂಡಿದ್ದೆ ಅನ್ನೋದನ್ನು ಮೊದಲಿಗೆ ಅಪ್ಲೋಡ್ ಮಾಡ್ತೀನಿ ನೋಡಿ. ನಾನು ಮೊದಲನೇದು ಚಕ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದರ ಲಿಂಕ್ ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ನೋಡಿ. ಯಾಕೆಂದರೆ ಈ ತೆಂಕೊಳಲು ಮಾಡಬೇಕಾದ್ರೆ ನಾನು ಅದರ ಹಿಟ್ಟನ್ನೇ ಉಪಯೋಗಿಸಿರೋದು. ಆದ್ದರಿಂದ ಸಪ್ರೇಟಾಗಿ ನಾನು ಹಿಟ್ಟನ್ನು ಮಾಡ್ಕೊಳ್ಳೋದು ಈ ವಿಡಿಯೋದಲ್ಲಿ ತೋರಿಸಿಲ್ಲ. ನಿಮಗೆ ಚಕ್ಲಿ ಮಾಡೋ ವಿಧಾನದ ಹಿಟ್ಟನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅದರ ಲಿಂಕ್ ನೀವು ಹೋಗಿ ನೋಡಿ. ಅದೇ ಹಿಟ್ಟಲ್ಲಿ ನಾನು ಈಗ ತೆಂಗೊಳಲನ್ನು ಸಹ ಮಾಡ್ಕೊಂಡಿರೋದು. ತುಂಬ ಚೆನ್ನಾಗಿ ಬರುತ್ತೆ. ಈಗ ವಿಡಿಯೋ ಮುಂದೆ ನಾನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಸ್ನೇಹಿತರೆ, ಹಬ್ಬದ ದಿನ ಬೆಳಗಿನ ಜಾವ ಎದ್ದು ನಾನು ಮಹಾಗಣಪತಿ ನೈವೇದ್ಯಕ್ಕೆ ಗೋಧಿ ಹಿಟ್ಟಿನ ಮತ್ತು ಬೆಲ್ಲದ ಮೋದಕವನ್ನು ಮಾಡಿಕೊಂಡಿದ್ದೆ. ಬಹಳ ಸುಲಭವಾಗಿ ಮಾಡ್ಕೋಬೋದು ಇದನ್ನು. ನಾನು ಇದನ್ನು ಹೇಗೆ ಮಾಡ್ಕೊಂಡಿದ್ದೆ ಅನ್ನೋ ವಿಧಾನವನ್ನು ಮುಂದೆ ಅಪ್ಲೋಡ್ ಮಾಡ್ತೀನಿ. ಈಗ ತೆಂಗೊಳಲು ಹೇಗೆ ಮಾಡ್ಕೊಂಡ್ವಿ ಅನ್ನೋ ವಿಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ. ನೋಡಿ, ತೆಂಗೊಳಲು ಮಾಡ್ಕೊಳ್ಳೋಕ್ಕೆ ಚಕ್ಲಿ ಹೊರಳನ್ನ ತೊಗೊಂಡಿದ್ದೀನಿ. ನೋಡಿ, ಈ ಥರ 5 ತೂತುಗಳಿರ್ತಕ್ಕಂಥ ಈ ಒಂದು ಇದಕ್ಕೆ ಹಾಕ್ಕೊಂಡು ನಾವು ಎಣ್ಣೆ ಸವರ್ಕೋಬೇಕು. ನಂತರ ಇದರೊಳಗಡೆ ಹಿಟ್ಟನ್ನು ಹಾಕ್ಕೋಬೇಕು. ನೋಡಿ, ಎಲ್ಲದಕ್ಕೂ ಎಣ್ಣೆ ಗ್ರೀಸ್ ಮಾಡ್ಕೋತಾ ಇದ್ದೀನಿ. ಈ ಥರ ಎಣ್ಣೆ ಹಾಕ್ಕೊಂಡು ನಾವು ಮಾಡ್ಕೊಳ್ಳೋದ್ರಿಂದ ಹಿಟ್ಟು ಎಲ್ಲೂ ಅಂಟ್ಕೊಳ್ಳೋದಿಲ್ಲ. ಈ ಹೊರಳಿಗೆ ಕ್ಲೀನಾಗಿ ಹಿಟ್ಟು ಕೆಳಗಡೆಗೆ ಬೀಳುತ್ತೆ. ಆದ್ದರಿಂದ ಯಾವ ವಿಧಾನದಲ್ಲಿ, ಯಾವ ಹದದಲ್ಲಿ ನಾವು ಹಿಟ್ಟನ್ನು ಕಾಲಿಸ್ಕೋಬೇಕು ಅನ್ನೋದು ನಾನು ಲಿಂಕನ್ನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಚಕ್ಲಿ ಹಿಟ್ಟನ್ನು ಮಾಡೋದನ್ನು ಅದನ್ನೇ ರೀತಿ ನೀವು ಮಾಡ್ಕೋಬೇಕು. ನಾನು ಯಾಕೆಂದರೆ ಚಕ್ಲಿ ಹಿಟ್ಟಲ್ಲೇ ಇದನ್ನು ತೆಂಗೊಳಲನ್ನು ಮಾಡ್ಕೋತಾ ಇರೋದ್ರಿಂದ, ಒಂದೇ ಹಿಟ್ಟಾಗಿರೋದ್ರಿಂದ ಸಪ್ರೇಟ್ ವಿಡಿಯೋ ಮಾಡಿಲ್ಲ. ಯಾಕೆಂದರೆ ಇಲ್ಲಾಂದರೆ ವಿಡಿಯೋ ಲೆಂತ್ ಆಗಿಬಿಡುತ್ತೆ. ಆದ್ದರಿಂದ ನಾವು ಹಿಟ್ಟನ್ನು ಕಲಸಿದ ಮೇಲೆ ಒದ್ದೆ ಬಟ್ಟೆ ಹಾಕಿ ಮುಚ್ಚಿಡಬೇಕು. ಹಿಟ್ಟು ಒಣಗಬಾರ್ದು. ನೋಡಿ, ಈಗ ಹಿಟ್ಟನ್ನು ತಗೊಂಡು ನಾವು ಮತ್ತೊಮ್ಮೆ ಕೈಯಲ್ಲಿ ನಾದಿಕೊಂಡು ನಾವು ಆ ಹೊರಳಿಗೆ ಹಾಕ್ಕೋಬೇಕು. ಹೀಗೆ ನಾದ್ಕೊಳ್ಳೋದ್ರಿಂದ ಹಿಟ್ಟು ಮಧ್ಯದಲ್ಲಿ ಎಲ್ಲೂ ಕಟ್ಟಾಗೋದಿಲ್ಲ. ಕೆಲವರು ಅಯ್ಯೋ, ಚಕ್ಲಿ ಆಗಲಿ, ಮೊಸರೆ ಆಗಲಿ, ತೆಂಗುಳಲಾಗಲಿ ನಾವು ಹಾಕಿ ಬಿಡಬೇಕಾದ್ರೆ ಅದು ಕಟ್ಟಾಗೋಯ್ತು ಅಂತಾರೆ. ಸೊ ಈ ರೀತಿ ನಾವು ಹಿಟ್ಟನ್ನು ಹದವಾಗಿ ಕಲಿಸ್ಕೊಂಡು ಒದ್ದೆ ಬಟ್ಟೆ ಮುಚ್ಚಿ ನಂತರ ನಾವು ಹೊರಳಿಗೆ ಹಾಕ್ಕೋಬೇಕಾದ್ರೆ ಈ ರೀತಿ ನಾದಿಕೊಂಡು ಹಾಕ್ಕೊಳ್ಳೋದ್ರಿಂದ ಹಿಟ್ಟು ಕಟ್ಟಾಗಿ ಬೀಳೋದಿಲ್ಲ, ಕ್ಲೀನಾಗಿ ಬರುತ್ತೆ. ಮತ್ತು ಸಂಪೂರ್ಣ ಹಿಟ್ಟನ್ನು ಹಾಕ್ಕೋಬೇಕು. ಇಲ್ಲಾಂದರೆ ಅದರೊಳಗಡೆ ಗಾಳಿ ತುಂಬ್ಕೊಂಬಿಡುತ್ತೆ. ಗಾಳಿ ತುಂಬ್ಕೊಂಬಿಟ್ರೂ ಸಹ ನಿಮಗೆ ಕಟ್ಟಾಗತ್ತೆ. ಆದ್ದರಿಂದ ಸಂಪೂರ್ಣವಾಗಿ ತುಂಬಿಕೊಂಡು ಗಾಳಿ ಹೋಗದೇ ಇರೋ ಥರ ಜಾಗನ ಬಿಡದೆ ನೀವು ತುಂಬಿಸ್ಕೊಂಡು ತೆಂಗೊಳಲಾಗಲಿ, ಚಕ್ಲಿ ಆಗಲಿ, ಮುಸ್ಸೊರೆ ಆಗಲಿ ಹೊತ್ಕೋಬೇಕು. ನೋಡಿ, ಈ ರೀತಿ ಫಿಲ್ ಮಾಡ್ಕೋಬೇಕು ಕಂಪ್ಲೀಟ್. ಈಗ ತುಂಬಿಸ್ಕೊಂಡ ನಂತರ ಇದನ್ನು ಮೇಲೆ ಇಟ್ಕೊಂಡು ನಾನು ಈ ಎಣ್ಣೆ ಪೇಪರ್ ಮೇಲೆ ಹಾಕೋತಾ ಇದ್ದೀನಿ. ನೀವು ಬೇಕಾದ್ರೆ ಎಂಥದ್ದು ಬಟರ್ ಪೇಪರ್ ಮೇಲೆ ಬೇಕಾದರೂ ಹಾಕ್ಕೋಬೋದು, ತಟ್ಟೆಗಳ ಮೇಲೆ ಬೇಕಾದರೂ ಹಾಕ್ಕೋಬೋದು. ನಾನು ಈ ರೀತಿ ಎಣ್ಣೆ ಕವರ್ ಮೇಲೆ ಹಾಕೋತಾ ಇದ್ದೀನಿ. ನೋಡಿ, ಎಲ್ಲೂ ಕಟ್ಟಾಗೋದಿಲ್ಲ, ಕ್ಲೀನಾಗಿ ಬರುತ್ತೆ. ನಾನು ತೋರಿಸಿರೋ ವಿಧಾನದಲ್ಲೇ ನೀವು ಮಾಡ್ಕೊಳ್ಳಿ. ನೋಡಿ, ಎಷ್ಟು ಚೆನ್ನಾಗಿ ಬರುತ್ತೆ ತೆಂಗೊಳಲು ಅಂತ ನೀವೇ ನೋಡ್ತಾ ಇದ್ದೀರಲ್ಲ. ಈ ರೀತಿ ನಾವು ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ನಾವು ಎಣ್ಣೆ ಕಾಯೋಕ್ಕೆ ಇಟ್ಟಿದ್ದೀನಿ. ಎಣ್ಣೆಗೆ ಬಿಟ್ಕೊಂಡ್ರೆ ಆಯಿತು. ನೋಡಿ, ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ. ಎಲ್ಲೂ ಕಟ್ಟಾಗಿ ಬೀಳೋದಿಲ್ಲ. ನೀವು ನೋಡ್ತಾ ಇದ್ದೀರಲ್ಲ. ನೋಡಿ, ಎಲ್ಲಿ ಕಟ್ಟಾಗುತ್ತೆ. ಎಲ್ಲ ನೀವು ದೊಡ್ಡದಾಗಬೇಕಾದ್ರೂ ಬಿಟ್ಕೊಳ್ಳಿ, ಸಣ್ಣದಾಗಬೇಕಾದ್ರೂ ಬಿಟ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಮೇಲ್ಗಡೆ ಒಂದು ಸರಿ ಹಂಗೆ ಪ್ರೆಸ್ ಮಾಡಿಬಿಡಿ. ಇಲ್ಲಾಂದರೆ ಎಣ್ಣೆಗೆ ಹಾಕಿದ ತಕ್ಷಣ ಅದು ಬಿಟ್ಕೊಂಬಿಡುತ್ತೆ. ಚಕ್ಲಿ ಆಗಲಿ ಯಾವುದೇ ಆಗಲಿ ಒಂದು ಸರಿ ಪ್ರೆಸ್ ಮಾಡ್ಕೋಬೇಕು. ಇಲ್ಲಾಂದರೆ ಎಣ್ಣೆಗೆ ಹಾಕಿದ ತಕ್ಷಣ ಅದು ಬಿಟ್ಟುಬಿಡುತ್ತೆ. ನೋಡಿ, ಒಂದು ಸರಿ ಹೊರಳಿಗೆ ಹಿಟ್ಟನ್ನು ಹಾಕ್ಕೊಂಡ್ರೆ ಈ ಥರ ಮೂರು ನಾವು ಬಿಟ್ಕೋಬೋದು. ಈಗ ಎಣ್ಣೆ ಕಾದಿದೆ. ಈಗ ಇದನ್ನು ನಾನು ಎಣ್ಣೆಯೊಳಗಡೆ ಹಾಕ್ತೀನಿ. ಸ್ನೇಹಿತರೆ, ಎಣ್ಣೆ ಹದವಾಗಿ ಕಾದಿರಬೇಕು. ಹೈ ಫ್ಲೇಮಲ್ಲಿ ಎತ್ಕೊಂಡು ಸಂಪೂರ್ಣ ಕಾಯಿಸ್ಕೊಂಡಿರಬೇಡಿ. ನೋಡಿ, ಹೀಗೆ ಬಿಟ್ಟ ಮೇಲೆ ಅದೇ ಮೇಲೆ ಬರುತ್ತೆ. ಈ ಹದದಲ್ಲಿ ಕಾದಿದ್ದರೆ ಸಾಕು. ಆವಾಗ ಒಂದಕ್ಕೊಂದಕ್ಕೆ ನಿಮಗೆ ಅದು ಕಚ್ಕೊಳ್ಳೋದಿಲ್ಲ. ಎಣ್ಣೆ ತೀರ ಕಾಯ್ದೆ ನೀವು ಬಿಟ್ಟರೆ ಎಣ್ಣೆ ಕುಡಿದು ಬಿಡುತ್ತೆ. ತೀರ ಎಣ್ಣೆ ಕಾಯಿಸಿಬಿಟ್ರೆ ಮೇಲ್ಗಡೆ ಎಲ್ಲ ಸೀದೋಗಿಬಿಡುತ್ತೆ, ಕರಕಲಾಗ್ಬಿಡುತ್ತೆ, ಒಳಗಡೆ ಬೆಂದಿರೋದಿಲ್ಲ, ನಿಮಗೆ ಗರಿಯಾಗಿ ಸಿಗೋಲ್ಲ. ಒಂದು ಹದವಾಗಿ ಕಾಯಿಸ್ಕೊಂಡು ನೀವು ಬಿಟ್ಟರೆ ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಅಂತ. ಇದು ಸಂಪೂರ್ಣ ಆ ನೊರೆ ಎಲ್ಲ ಕಡಿಮೆ ಆಗಬೇಕು.
ನೋಡಿ ಬಿಟ್ಟು ಒಂದು 2 ನಿಮಿಷದ ನಂತರ ನೀವು ತೆಗೆದು ಬದಲಾಯಿಸ್ಕೊಳ್ಳಿ. ಇಲ್ಲ ಅಂತಂದರೆ ತಿರುವು ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ಒಂದೇ ಕಡೆ ಬೆಂದು ಬಿಡುತ್ತೆ. ನೋಡಿ ಎಲ್ಲೂ ಈಗ ಎಣ್ಣೆಯಲ್ಲಿ ಕದರೋದಿಲ್ಲ. ನಾವು ತೋರಿಸ್ಕೊಟ್ಟಿರೋ ವಿಧಾನದಲ್ಲೇ ನೀವು ಹಿಟ್ಟನ್ನೆಲ್ಲ ಕಲಿಸ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಆ ಲಿಂಕನ್ನು ಹಾಕಿರ್ತೀನಿ. ನೋಡಿ ಆ ಗುಳ್ಳೆಗಳೆಲ್ಲ ಕಡಿಮೆ ಆದಮೇಲೆ ಈಗ ಸಂಪೂರ್ಣವಾಗಿ ಬೆಂದಿದೆ ಅಂತ ಅರ್ಥ. ಇನ್ನು ಬೇಯಿಸೋಕ್ಕೆ ಹೋಗ್ಬಿಡಿ, ಎಣ್ಣೆ ಕುಡ್ಕೊಂಬಿಡುತ್ತೆ. ಈಗ ಕ್ಲೀನಾಗಿ ತಗೊಂಬಿಡಿ. ನೀವು ತಗೊಂಬಿಟ್ರೆ ಗರಿ ಗರಿಯಾದ ದೇವರ ನೈವೇದ್ಯಕ್ಕೆ ಶ್ರೇಷ್ಠವಾದ ಉದ್ದಿನ ಹಿಟ್ಟಿನ ತೆಂಗುಳಲು ರೆಡಿಯಾಗುತ್ತೆ. ನಾನು ಹಬ್ಬಕ್ಕೆ ಹೀಗೆ ಮಾಡ್ಕೊಂಡಿದ್ದೆ. ಇನ್ನು ಮುಂದೆ ನವರಾತ್ರಿ ಬರ್ತಾಯಿದೆ, ಮಾಡ್ಕೊಳ್ಳಿ. ನೆಂಟರಿಷ್ಟರೆಲ್ಲ ಬಂದಿರ್ತಾರೆ. ನೀವು ಮಾಡಿಕೊಂಡು ಸಂತೋಷವಾಗಿ ತಿಂದು ಆನಂದಿಸಿ ನವರಾತ್ರಿ ಹಬ್ಬವನ್ನು ಯಶಸ್ವಿಯಾಗಿ ಆಚರಿಸಿ, ಸಂತೋಷದಿಂದ ಆಚರಿಸಿ. ನಾಡ ಹಬ್ಬ ಅದು ನಮಗೆ. ಮಾಡ್ಕೊಳ್ಳಿ, ತಿನ್ನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಈ ವಿಧಾನದಲ್ಲಿ ಎಲ್ಲ ತೆಂಗುಳಲನ್ನು ಕರ್ಕೊಂಡು ನೋಡಿ ಇಟ್ಕೊಂಡಿದ್ದೀನಿ. ನನಗೆ ಸುಮಾರು ಒಂದು 14 ತೆಂಗುಳಲು ಆಯಿತು. ತುಂಬ ಚೆನ್ನಾಗಿ ಬಂದಿದೆ. ನೋಡ್ತಾ ಇದ್ದೀರಲ್ಲ, ಮಾಡೋ ವಿಧಾನ ತೋರಿಸಿದ್ದೀನಿ. ನೀವು ಮಾಡಿ ನೋಡಿ. ಈ ಹಿಟ್ಟು ಕಲಿಸ್ಕೊಳ್ಳೋದು ನಾನು ಚಕ್ಲಿ ಹಿಟ್ಟೆ ಆಗಿರೋದ್ರಿಂದ ಅದರ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕನ್ನು ಹಾಕಿರ್ತೀನಿ. ಹೋಗಿ ಚಕ್ಲಿ ಮಾಡೋ ವಿಧಾನವನ್ನು ನೋಡಿಲ್ಲದೆ ಹೋದರೆ ನೋಡ್ಕೊಳ್ಳಿ. ಆ ಹಿಟ್ಟನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಾಡಿದ್ದು ಮತ್ತೊಂದು ಇಂಟರೆಸ್ಟಿಂಗ್ ವಿಡಿಯೋಂದಿಗೆ ಬರ್ತೀನಿ. ಹಬ್ಬಕ್ಕೆ ಏನು ಮಾಡ್ಕೊಂಡಿದ್ದೆ ಅನ್ನೋದನ್ನು ತೋರಿಸ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಜೈ ಗಣೇಶ.